ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋ ಒಂದು ಸ್ವಲ್ಪ ಲೇಟಾಗಿ ಹಾಕ್ತಾ ಇರೋದು ನಾನು, ಯಾಕಂದರೆ ಎಡಿಟ್ ಎಲ್ಲ ಮಾಡೋಕ್ಕಾಗಲಿಲ್ಲ. ನಾನು ಹಬ್ಬಕ್ಕೆ ಅಂತ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೀನಿ. ಅಮ್ಮನ ಮನೆಯಲ್ಲಿ ನೋಡಿ, ಅಮ್ಮ ಹೆಸರುಂಡೆ ಮಾಡ್ತಾಯಿದ್ರು. ಹೆಸರು ಕಾಳನ್ನ ಹುರಿದ್ಬಿಟ್ಟು ಗಿರಣಿಗೆ ಹಾಕಿಸ್ಬಿಟ್ಟು ಸ್ವಲ್ಪ ಬೆಲ್ಲ ಮತ್ತು ತುಪ್ಪನ ಹಾಕಿ ಈ ರೀತಿ ಕಟ್ಟೋದು. ನಾನು ಈ ರೀತಿಯಾಗಿ ರಫಾಗಿ ಕಟ್ತಾಯಿದ್ದೀನಿ. ನಮ್ಮ ಅಮ್ಮನಿಗೆ ಏನಂದರೆ ಮೇಲೆ ಸಾಫ್ಟಾಗಿ ಸಮ ಇರಬೇಕು, ಉಂಡೆ ಆ ರೀತಿ ಬರಬೇಕು. ಬಟ್ ನನಗೆ ಆ ರೀತಿ ಬರೋದಿಲ್ಲ. ಮಾಡಿದ್ರೆ ಬರ್ಬೋದು, ತುಂಬ ಟೈಮ್ ಹಿಡಿಯುತ್ತೆ. ನನಗೆ ಅಷ್ಟು ಪೇಷನ್ಸ್ ಇರಲಿಲ್ಲ. ಅದಕ್ಕೆ ನಮ್ಮಮ್ಮ ಈ ರೀತಿಯಾಗಿ ಮಾಡಿಕೊಡು, ನಾನು ಆಮೇಲೆ ಸಾಪ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಉಂಡೆ ಕಟ್ತಾಯಿದ್ದೀನಿ. ಎಲ್ಲ ಅವರೇ ಮಾಡಿದ್ದಾರೆ. ಬೆಲ್ಲ ಎಲ್ಲ ಒಡೆದ್ಬಿಟ್ಟು ಇದಕ್ಕೆ ಹೆಸರು ಹಿಟ್ಟಿಗೆ ಬೆಲ್ಲನ ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕಿದ್ದಾರೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮತ್ತು ಇದನ್ನು ಉಂಡೆ ಕಟ್ಟೋದು ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನೋಡಿ, ಶೇಂಗಾ ಹುರಿದ್ಬಿಟ್ಟು ಬೆಲ್ಲ ಹಾಕಿ ಕೊಟ್ಟರು. ನಾನು ಇದನ್ನು ಉಂಡೆ ಮಾಡ್ತಾಯಿದ್ದೀನಿ. ಈ ರೀತಿ ಬರಬೇಕು. ಶೇಂಗಾ ಉಂಡೆ ಮಾಡೋದಂತೂ ತುಂಬಾ ಈಸಿ. ಇದು ಯಾವುದಕ್ಕೂ ನಾವು ಪಾಕ ಮಾಡಲ್ಲ. ಹಾಗೆ ಬೆಲ್ಲನ ಒಡೆದ್ಬಿಟ್ಟು ಮಿಕ್ಸರ್ಗೆ ಹಾಕಿ ಶೇಂಗಾ ಬೆಲ್ಲನ ಈ ರೀತಿ ಕಟ್ಟೋದು. ಈ ರೀತಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಪಂಚಮಿ ಹಬ್ಬಕ್ಕೆ ಏನಂದರೆ ಯಾವ ಉಂಡೆಗಳು ಮಾಡ್ತೀವಲ್ಲ ಅದೆಲ್ಲನೂ ಹೆಲ್ತಿಗೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ತಿನ್ನೋದಕ್ಕಂತೂ ಇನ್ನೂ ರುಚಿಯಾಗಿರುತ್ತೆ. ಮೊದಲೆಲ್ಲ ನಮ್ಮಮ್ಮ ತುಂಬ ಮಾಡ್ತಾಯಿದ್ರು, ಜಾಸ್ತಿ ಅಂದರೆ ಜಾಸ್ತಿ ಎಲ್ಲರಿಗೂ ಹಂಚ್ತಾಯಿದ್ರು. ಈಗ ಕಡಿಮೆ ಮಾಡಿದ್ದಾರೆ, ಈಗ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈಗ ನೋಡಿ, ಈ ರೀತಿಯಾಗಿ ಮೆತ್ತಗೂ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ಕೆಲವೊಂದು ಸಾರಿ ಆಣ ಮಾಡಿದಾಗ ಗಟ್ಟಿ ಬಂದುಬಿಡುತ್ತೆ. ಗಟ್ಟಿ ಆದಾಗ ತಿನ್ನೋದಕ್ಕೆ ಅಷ್ಟು ರುಚಿ ಅನಿಸೋದಿಲ್ಲ. ಹಾಗಾಗಿ ಈ ರೀತಿ ಕಟ್ಟಿದ್ರೆ ಮೆತ್ತಗೂ ಇರುತ್ತೆ. ಮನೆಯಲ್ಲಿ ವಯಸ್ಸಾದವರಿಂದ ಹಿಡಿದು ಮಕ್ಕಳ ತನಕನೂ ಇದನ್ನು ತಿನ್ಬೋದು. ಅದರಲ್ಲೂ ಸಣ್ಣ ಮಕ್ಕಳಿಗೆ ನೀವು ಡೈಲಿ ಒಂದು ಕೊಟ್ಟರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ಇದಕ್ಕೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಸಿರಿಗೆ ಇದನ್ನು ಫಿಕ್ಸ್ ಕೊಡ್ತೀನಿ ನಾನು. ದಿನ ಒಂದು ತಿಂದರೆ ತುಂಬಾ ಒಳ್ಳೆಯದು. ಕ್ಯಾಲ್ಶಿಯಂ ರಿಚ್ ಆಗಿರುವಂಥ ಫುಡ್ ಇದು. ಬೆಳಿಗ್ಗೆ ಪೂಜೆ ಕೂಡ ಆಯಿತು. ಹಾಲೆಲ್ಲ ಹಾಕ್ತಾಯಿದ್ದಾರೆ. ನಾವು 2 ಹಾಲನ್ನು ಮನೆಯಲ್ಲೇ ಹಾಕ್ತೀವಿ. ಕೆಲವೊಬ್ಬರು ಹೊರಗಡೆ ಒಂದು ಸಾರಿ, ಒಳಗಡೆ ಒಂದು ಸಾರಿ ಹಾಕ್ತಾರೆ. ಆದರೆ ನಮ್ಮ ಮನೆಯಲ್ಲಿ ನಾವು 2 ಹಾಲು ಮನೆಯಲ್ಲೇ ಹಾಕ್ತೀವಿ. ಇವತ್ತು ಅಮ್ಮನ ಮನೆಯಲ್ಲಿದ್ವಿ ನೋಡಿ. ಅಮ್ಮನ ಮನೆಯಲ್ಲಿ ಪೂಜೆ ಮಾಡಿದ್ರು. ನನ್ನ ಮಗಳಿಗೆ ನಾನು ಸೀರೆ ಉಡಿಸಿದ್ದೆ. ಅವಳಿಗೆ ತುಂಬಾ ಇಷ್ಟ ಸೀರೆ ಅಂದರೆ. ಹಾಗಾಗಿ ಈ ಸರಿ ಸೀರೆ ಆರ್ಡ್ರ್ ಮಾಡಿದ್ದೆ. ಆನ್ಲೈನಲ್ಲಿ ತರಿಸಿರುವಂಥದ್ದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬಟ್ ಬ್ಲೌಸು ಅವಳ ಸೈಜಿಗಿಲ್ಲ, ಸ್ವಲ್ಪ ಹಿಡಿಬೇಕು. ಅದನ್ನು ಒಂಚೂರು ಹಿಡಿದ್ಬಿಟ್ಟು ನಾನು ಅದನ್ನು ಅವಳಿಗೆ ಹಾಕಿದ್ದೆ. ಆಮೇಲೆ ಜಡೆ ಕೂಡ ಹಾಕಿದ್ದೆ ನಾನು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದರಲ್ಲೂ ರೆಡ್ ಮತ್ತು ವೈಟ್ ಮಿಕ್ಸ್ ಇತ್ತಲ್ಲ, ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅವಳಿಗೆ ಹೇಳ್ಕೊಡ್ತಾ ಇದ್ವಿ. ಪ್ರತಿ ವರ್ಷ ಅವಳು ಅವರಪ್ಪ ಹಾಕ್ತಾಯಿದ್ರು, ನಾನು ಕೂಡ ಹಾಕ್ತಿದ್ದೆ. ಈ ವರ್ಷ ನಾನು ಹಾಕಿಲ್ಲ. ನಮ್ಮ ಅಪ್ಪಾಜಿ ಮತ್ತು ಅಮ್ಮ ಮತ್ತು ನಮ್ಮ ಮನೆಯವರು ಮಗಳು ಅವಳಿಗೆ ಹಿಡಿದ್ಬಿಟ್ಟು ಕೈ ಹಿಡ್ಕೊಂಡು ಯಾವ ರೀತಿ ಹಾಕೋದು ಅಂತ ಹೇಳಿ ತೋರಿಸ್ತಾಯಿದ್ರು. ಅವಳಿಗೆ ಅರಿಶಿನ ಕುಂಕುಮ ಹಚ್ಚೋದು ಸ್ವಲ್ಪ ಹೇಳ್ಕೊಡ್ತೀವಿ. ಆದರೆ ಅವಳಿಗೇನಂದರೆ ಆ ಬಟ್ಟೆಯಿಂದ ಹಚ್ಚೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಆದರೂ ಕೂಡ ಟ್ರೈ ಮಾಡಿ ಹಚ್ತಾಳೆ. ನಾನು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ ಅವಳಿಗೆ ಯಾವ ರೀತಿ ಹಚ್ಚಬೇಕು ಅಂತ. ಈ ಥರ ಹಬ್ಬಗಳೇನಾದರೂ ಇದ್ದರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಹೊಸ ಬಟ್ಟೆ ಹಾಕ್ಕೊಂಡು ಈ ರೀತಿ ಪೂಜೆ ಮಾಡೋದು ಅದೆಲ್ಲ ಅವಳಿಗೆ ಭಾಳ ಇಷ್ಟ. ಕುಂಕುಮ ಅದನ್ನು ಹಚ್ಚಬೇಕು. ಹಚ್ಚೋದಕ್ಕೇನಾದ್ರು ಕೊಟ್ಬಿಟ್ರಂತೂ ಇನ್ನೂ ಇಷ್ಟ ಆಗುತ್ತೆ ಅವಳಿಗೆ. ನಮ್ಮ ಮನೆಯವರು ಕೈ ಹಿಡಿದ್ಬಿಟ್ಟು ಆ ಬೆರಳಿಂದ ಹಚ್ತಾಯಿದ್ರು, ಹೇಳ್ತಾಯಿದ್ರು. ಆದರೆ ಅವಳಿಗೇನಂದರೆ ಆ ಬೆರಳಿಂದ ಹಚ್ಚೋದು ಸ್ವಲ್ಪ ಕಷ್ಟ ಅನ್ನಿಸ್ತು ಫಸ್ಟ್. ಆಮೇಲೆ ಮತ್ತೆ ಹಚ್ಚಿದ್ಲು ಅವಳು. ನಾನು ಯಾವಾಗಾದರೂ ಹೊಸ್ಲಿಗೆಲ್ಲ ಅವಳ ಕಡೆನೇ ಹಚ್ಚಿಸ್ತಿರ್ತೀನಿ. ಈ ರೀತಿ ಮಕ್ಕಳಿಗೇನಂದರೆ ಹಚ್ಚಿಸ್ತಾ ಇರಬೇಕು ಈ ರೀತಿಯಾಗಿ. ಅಂದರೆ ಮಕ್ಕಳಿಗೂ ಕೂಡ ಒಂದು ಸ್ವಲ್ಪ ರೂಢಿ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಹಾಲು ಹಾಕ್ತಾಯಿದ್ದಾರೆ. ಅವಳಿಗೇನೋ ಒಂದು ರೀತಿ ಫಂಕ್ಷನ್ ಇದೆ, ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಏರಿಯಾದಲ್ಲೆಲ್ಲ ಹೇಳ್ತಾ ಇದ್ಲಂತೆ.
ಅವಳಿಗೇನೆಂದರೆ ಸೀರೆ ಉಡಿಸ್ತೀವಿ ಅಂತ ಹೇಳಿದ ತಕ್ಷಣದಿಂದನೇ ಅವಳು ಅಷ್ಟು ಖುಷಿಯಾಗ್ಬಿಟ್ಟಿದ್ಲು. ಸೀರೆ ಉಡಿಸ್ತಾರೆ ನನಗೆ, ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು, ಹಬ್ಬ ಇದೆ ಅಂತ ಹೇಳಿ ಬೆಳಿಗ್ಗೆ ಇವತ್ತು 6 ಗಂಟೆಗೆ ಎದ್ದಿದ್ದಾಳೆ. ಬೇಗ ಎದ್ದೇಳಮ್ಮ, ನನಗೆ ಹಲ್ಲು ಉಜ್ಜಿಸು, ನನಗೆ ಸ್ನಾನ ಮಾಡಿಸು, ಬೇಗ ಸೀರೆ ಉಡಿಸು ಅಂತ ಹೇಳಿ. ಏಕೆಂದರೆ ಅವಳು ಪಕ್ಕದ ಮನೆಯಲ್ಲಿ ಅವಳು ಫೇವ್ರೇಟ್ ಆಂಟಿ ಇದ್ದಾರೆ, ಅವಳಿಗೆ ತೋರ್ಸಕ್ಕೆ ಹೋಗ್ಬೇಕಿತ್ತು. ನಾನು ನಾಷ್ಟ ಮಾಡಿದ್ಮೇಲೆ ಕಳಿಸ್ತೀನಿ ಅಂದಿದ್ದಕ್ಕೆ ಅವಳು ಸುಮ್ಮನೆ ಕೂತ್ಕೊಂಡಿದ್ಲು. ಇಲ್ಲ ಅಂದಿದ್ರೆ ಅವಸರ ಮಾಡಿರೋಳು ಅವಳು. ತುಂಬಾ ಇಷ್ಟಪಟ್ಟು ಸೀರೆ ಎಲ್ಲ ಉಟ್ಕೊಂಡ್ಳು, ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತು ಆ ಪಕ್ಕದ ಮನೆಗೆ ಹೋದಳು. ಅವರಿಗೆಲ್ಲ ತೋರಿಸ್ಬಿಟ್ಟು ಸ್ವಲ್ಪ ಹೊತ್ತು ಅವರ ಜೊತೆಗೆ ಇದ್ದುಬಿಟ್ಟು ಮತ್ತು ಮನೆಗೆ ಬಂದಳು. ಮಕ್ಕಳಿಗೇನೆಂದರೆ ಈ ರೀತಿ ಹಬ್ಬ ಇದ್ದರೆ ಈ ರೀತಿಯಾಗಿ ಖುಷಿಯಾಗಿದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇಲ್ಲಾಂದರೆ ಮಕ್ಕಳು ಅಳ್ತಾ ಇದ್ದರೆ ಅಥವಾ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮನೆಯಲ್ಲಿ ಹಬ್ಬ ಮಾಡೋಕ್ಕೆ ಚೆನ್ನಾಗಿ ಅನಿಸಲ್ಲ. ನಮ್ಮಮ್ಮನ ಮನೆಯಲ್ಲಿದ್ವಿ, ಹಿಂಗಾಗಿ ಅವಳಿಗೂ ಕೂಡ ಖುಷಿ ಇತ್ತು. ಅವ್ರ ಮನೆಯಲ್ಲಿದ್ದರೆ ಅವಳು ತುಂಬಾ ಇಷ್ಟಪಡ್ತಾಳೆ. ನೋಡಿ ಅವಳ ಮುಖದಲ್ಲಿ ಖುಷಿ ಎಷ್ಟಿದೆ ಅಂತ. ಅದರಲ್ಲೂ ಸೀರೆ ಹಾಕ್ಕೊಂಡು ಆ ಚೌರಿ ಹಾಕ್ಕೊಂಡಿರೋದಂತೂ ಇನ್ನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅವಳಿಗೆ. ಅವಳು ಎಲ್ಲರ ಪಾಲು, ಅವ್ರ ಪಾಲು, ಇವ್ರ ಪಾಲು ಅಂತ ಹೇಳ್ತಾ ಇದ್ಲು. ಅವಳಿಗೆ ಯಾರು ನೆನಪಾಗ್ತಾರೆ ನೋಡಿ ಅದನ್ನೆಲ್ಲ ಹೇಳ್ತಾಯಿದ್ಲು. ಈಗ ನಮ್ಮ ಅಪ್ಪಾಜಿ ಜೊತೆಗೆ ಹಾಲನ್ನ ಹಾಕ್ತಾಯಿದ್ದಾಳೆ. ಅವಳಂತೂ ಪಂಚಮಿ ಹಬ್ಬ ತುಂಬ ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು. ಅಷ್ಟು ಖುಷಿಯಿಂದ ಹಬ್ಬ ಮುಗಿಸಿದ್ಲು ಅವಳು. ನನಗೂ ಕೂಡ ಖುಷಿ ಆಯಿತು. ಅವಳು ಖುಷಿಯಾಗಿದ್ದರೆ ನನಗೂ ಕೂಡ ಖುಷಿನೇ. ಅದಾದಮೇಲೆ ಕರ್ಜಿಕಾಯಿ ಮಾಡಿದ್ವಿ ನಾವು. ಇದು ಹಿಂದಿನ ದಿನದ ವಿಡಿಯೋ ಇದು ಆ್ಯಕ್ಚುಲಿ. ಇಲ್ಲಿ ನೋಡಿ, ಇದು ಪುಟಾಣಿ ಹಿಟ್ಟು ಮತ್ತು ಬೆಲ್ಲ. ಪುಟಾಣಿ ಹಿಟ್ಟು ಮಾಡಿಬಿಟ್ಟು ಅದಕ್ಕೆ ಬೆಲ್ಲ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಇದನ್ನು ಕೂಡ ಮಿಕ್ಸಿಗೆ ಹಾಕಿತ್ತು. ಅದಾದಮೇಲೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿದ್ವಿ. ಸ್ವಲ್ಪ ಗಟ್ಟಿ ಕಲಿಸ್ಬೇಕು ಮೈದಾ ಹಿಟ್ಟನ್ನು. ಆ ಮೈದಾ ಹಿಟ್ಟಿಗೆ ಈ ರೀತಿ ಎಲೆನ ಲಟ್ಟಿಸ್ಬೇಕು. ಕರ್ಜಿಕಾಯಿಗೆ ಉದ್ದಕ್ಕೆ ಲಟ್ಟಿಸ್ಕೋಬೇಕಲ್ಲ, ಲಟ್ಟಿಸ್ಕೊಂಡು ಎತ್ತಿಟ್ಟಿದ್ದೆ. ನಮ್ಮಮ್ಮ ತುಂಬಿಬಿಟ್ಟು ಕರಿತಾ ಇದ್ದರು. ನಾನು ಕೆಳಗಡೆ ಕೂತ್ಕೊಂಡು ಎಲ್ಲನೂ ಲಟ್ಟಿಸಿ ಎತ್ತಿಟ್ಟೆ ನಾನು. ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ. ಅವರು ಕೂಡ ಮಾಡ್ತಾಯಿದ್ದಾರೆ ನೋಡಿ. ಇದು ನಾವು ಪುಟಾಣಿ ಹಿಟ್ಟು ಬೆಲ್ಲ ಏನು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದಕ್ಕೇ ಒಂದು ಸ್ವಲ್ಪ ಎಳ್ಳು ಮತ್ತು ಕೊಬ್ಬರಿ ತುರಿದ್ಬಿಟ್ಟು ಹಾಕಿದ್ದಾರೆ. ಈ ರೀತಿ ಹಾಕೋದ್ರಿಂದ ತುಂಬಾ ರುಚಿ ಅನಿಸುತ್ತೆ. ಕೊಬ್ಬರಿ ಹಾಕೋದ್ರಿಂದ ನೋಡಿ ಅಲ್ಲಿ ಕರೆದು ಎತ್ತಿಟ್ಟಿದ್ದಾರೆ. ನಮ್ಮಮ್ಮ ತುಂಬಿ ಕರೀತಾರೆ. ನನಗೆ ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಇದು ಕರ್ಜಿಕಾಯಿ. ನನಗೆ ತುಂಬೋದು ಅದು ಬರೋದಿಲ್ಲ. ನಾನು ಆ್ಯಕ್ಚುಲಿ ಮಾಡೇ ಇಲ್ಲ ನಮ್ಮ ಮನೆಯಲ್ಲಿ. ಯಾಕಂದರೆ ನಮ್ಮ ಮನೆಯಲ್ಲಿ ಇದು ರೂಢಿನೇ ಇಲ್ಲ ಜಾಸ್ತಿ. ನಮ್ಮ ಮನೆಯವ್ರು ಕೂಡ ಒಂದು ಸಾರಿನೂ ಇದು ತಿನ್ನಬೇಕು ಅಂತ ಅಂದಿಲ್ಲ. ಹೀಗಾಗಿ ನಾನು ಒಂದು ಸಾರಿನೂ ಮಾಡಿಲ್ಲ. ನಮ್ಮಮ್ಮ ಮನೆಯಲ್ಲಿ ಮಾಡ್ತಾರೆ, ನನಗೂ ಅಷ್ಟು ಮಾಡಬೇಕು ಅಂತ ಅನಿಸಿಲ್ಲ, ಹಿಂಗಾಗಿ ನಾನು ಮಾಡಿಲ್ಲ. ಬಟ್ ಇದನ್ನು ಮಾಡ್ತಾಯಿದ್ದಾರೆ. ಈ ಥರದ್ದನ್ನು ಮಾಡಿದ್ರೆ ಏನಂದರೆ ಬುತ್ತಿ ಕಟ್ಟಬೇಕಾದ್ರೆ, ಆಮೇಲೆ ಯಾರಿಗಾದ್ರೂ ಮನೆಗೆ ಒಯ್ಯಬೇಕಾದ್ರೆ ಈ ರೀತಿ ಕರ್ಜಿಕಾಯಿ ಇರಬೇಕು. ಉಂಡೆ ಜೊತೆಗೆ ಕರ್ಜಿಕಾಯಿ. ಯಾಕಂದರೆ ಹೆಣ್ಮಕ್ಳ ಮನೆಗೆ ಈಗ ಉಂಡೆ ಕರ್ಜಿಕಾಯಿ ಎಲ್ಲ ಕೊಟ್ಟು ಕಳಿಸ್ತಾರೆ ನಾಗರ ಪಂಚಮಿ ಹಬ್ಬಕ್ಕೆ ಅಂತ ಹೇಳಿ. ಅದರಲ್ಲಿ ಒಂದು ಜಂಪರ್ ಪೀಸು, ಸೀರೆನೋ ಅಥವಾ ಆಮೇಲೆ ಕೊಬ್ಬರಿ ಬಟ್ಲ ಮತ್ತು ಅರಿಶಿನ ಕುಂಕುಮ ಇದೆಲ್ಲ ಇಟ್ಬಿಟ್ಟು, ಹೂವು ಇಟ್ಬಿಟ್ಟು ಗಂಡನ ಮನೆಗೆ ಒಯ್ದು ಕೊಟ್ಟು ಬರ್ತಾರೆ. ಇದು ನಮ್ಮ ಪದ್ಧತಿ. ಇವತ್ತು ನಾವಿಲ್ಲೇ ಇದ್ವಲ್ಲ, ಹೀಗಾಗಿ ಇಬ್ಬರು ಕೂಡ ಮಾಡ್ತಾಯಿದ್ವಿ. ನಾನು ಲಟ್ಟಿಸ್ಕೊಟ್ಟೆ ಅವರಿಗೆ. ಅವರು ತುಂಬಿಟ್ಟು ಕರಿತಾ ಇದ್ದಾರೆ. ಆಮೇಲೆ ಅದರದ್ದು ಪೌಡ್ರ್ ಕೂಡ ಮಾಡೋದು ನನಗೆ ಸರಿಯಾಗಿ ಬರಲ್ಲ, ಅದು ಅವರೇ ಮಾಡಿರೋದು. ಅದನ್ನು ಕೂಡ ಇಬ್ಬರು ಕೂಡ ಸ್ವಲ್ಪ ನಾನು ಹೆಲ್ಪ್ ಮಾಡ್ತಾಯಿದ್ದೆ. ಬಟ್ ಉಳಿದಿದ್ದೆಲ್ಲ ಅವರೇ ಮಾಡಿದ್ದು. ಇದನ್ನು ಎಣ್ಣೆಯಲ್ಲಿ ಕೆಂಪಗೆ ಕರೆದ್ರೆ ನನಗಿಷ್ಟ ಆಗುತ್ತೆ, ಬೆಳ್ಳಗಿದ್ರೆ ಅಷ್ಟಿಷ್ಟ ಆಗಲ್ಲ. ಹಾಗಾಗಿ ಆದಷ್ಟು ಎಲ್ಲನೂ ಕೆಂಪಗೆ ಕರೆದಿದ್ದಾರೆ ಅವರು. ಮನೆಯಲ್ಲಿ ಯಾರು ಹೆಂಗೆ ತಿಂತಾರೆ ಅದನ್ನು ನೋಡಿಕೊಂಡು ಮಾಡೋದಲ್ಲ. ನಾನು ಕೂಡ ಒಂದು ಟೇಸ್ಟ್ ನೋಡೋಣ ಅಂತ ಹೇಳಿ ಒಂದು ಟೇಸ್ಟ್ ನೋಡಿದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ತಿನ್ನೋದಕ್ಕೆ.
ಈಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಖಾರ ಶಂಕರಪಾಳಿ ಮಾಡೋಣ ಅಂತ ಅಂದ್ಕೊಂಡು ಶಂಕರಪಾಳಿ ಕೂಡ ಮಾಡಿದ್ವಿ. ಅದಾದಮೇಲೆ ಒಂದು ಸ್ವಲ್ಪ ಚಕ್ಲಿ ಹಿಟ್ಟು ಕಲಸಿತ್ತು. ಈ ಚಕ್ಲಿ ಹಿಟ್ಟನ್ನು ನಾನು ಚಕ್ಲಿ ಒತ್ತಿಬಿಟ್ಟು ನಮ್ಮಮ್ಮನಿಗೆ ಕೊಡ್ತಾಯಿದ್ದೆ. ಅವರು ಅಲ್ಲಿ ಮೇಲೆ ಅವರು ಎಣ್ಣೆಯಲ್ಲಿ ಕರಿತಾಯಿದ್ರು. ಈ ಥರದ್ದನ್ನು ಮಾಡಬೇಕಾದ್ರೆ ಒಬ್ರಿಗೊಬ್ರು ಹೆಲ್ಪ್ ಇದ್ದರೆ ಮಾಡ್ಬೋದು. ಈ ರೀತಿ ಮನೆಯಲ್ಲಿ ಇಬ್ಬರು ಮಾಡ್ತಾಯಿದ್ರೆ ಮಾತಾಡಿಕೊಂಡು ಟೈಮ್ ಪಾಸ್ ಆಗುತ್ತೆ. ಮಾಡೋದು ಕೂಡ ಟೈಮು ಹೋಗಿದ್ದೇ ಗೊತ್ತಾಗಲ್ಲ. ಹಾಗೆ ಮಾತಾಡ್ಕೊಂಡು ಹರಟೆ ಹೊಡಿತಾ ಇರೋದು. ಈ ರೀತಿ ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಅನಿಸುತ್ತೆ. ಒಬ್ಬರಿಗೆ ಮಾಡೋದಕ್ಕೆ ಒಂಚೂರು ಬೇಜಾರು ಅನಿಸುತ್ತೆ. ನೋಡಿ, ಈ ರೀತಿ ಇದು ಚಕ್ಲಿ ಒರಳು ಹೆಂಗಿದೆ ಅಂದರೆ ನಮ್ಮದು ಗನ್ ಥರ ಇದೆ. ತುಂಬಾ ಈಸಿ ಅಂತಲೇ ಹೇಳ್ಬೋದು. ಒತ್ತೋದಕ್ಕಿಂತ ಅದು ತುಂಬಾ ಈಸಿ ಆಗುತ್ತೆ. ಇವಳು ನೋಡಿ ಒಂದು ಸ್ವಲ್ಪ ಹಿಟ್ಟು ತಗೊಂಡು ಅಲ್ಲೇ ಆಟ ಆಡ್ತಾ ಇದ್ದಾಳೆ ಎಲ್ಲನೂ. ಇಲ್ಲಿ ನಮ್ಮಮ್ಮ ಅಲ್ಲಿ ಎಣ್ಣೆಯಲ್ಲಿ ಕರಿತಾಯಿದ್ರು. ಅವಳು ಕೂಡ ಎತ್ಕೊಡೋದು ಮಾಡೋದು ಮಾಡ್ತಾಯಿದ್ಲು. ಅವಳಿಗೂ ಖುಷಿ. ಹಬ್ಬಕ್ಕೆ ಪಕ್ಕದ ಮನೆಯಲ್ಲಿ ಚಕ್ಲಿ ಮಾಡಿದ್ರಂತೆ. ನಮ್ಮ ಮನೆಯಲ್ಲಿ ಯಾವಾಗ ಮಾಡ್ತೀರಾ ನೀವು ಅಂತ ಹೇಳಿ ಕೇಳ್ತಾಯಿದ್ಲು. ಅವಳ ಮಾತು ಕೇಳಿ ನಗು ಬರ್ತಾಯಿತ್ತು ನನಗೆ. ಇನ್ನೂ ಹಬ್ಬಕ್ಕೆ ನೀವು ಚಕ್ಲಿನೇ ಮಾಡಿಲ್ಲ ನೀವು ಅಂತ ಹೇಳ್ತಾಯಿದ್ಲು ಬೆಳಗ್ಗೆ. ಹಾಗೆ 2 ಸಂಡಿಗೆ ತಗೊಂಡೆ. ಹಪ್ಪಳನ ಕರೆದಿದ್ವಿ ಇವತ್ತೇನೆಂದರೆ ರೊಟ್ಟಿ ಹಬ್ಬ ಅಲ್ಲ. ಹಾಗಾಗಿ ನಾವು 2 ದಿನವೂ ರೊಟ್ಟಿ, ಚಪಾತಿ, ಆಮೇಲೆ ಹೋಳಿಗೆ, ಕರಿಗಡುಬೇನು ಮಾಡಲ್ಲ. ಆದಷ್ಟು ರೊಟ್ಟಿ, ಒಣ ರೊಟ್ಟಿ ಮತ್ತು ಈ ಕಾಳನ್ನು ನಾವು ಮಾಡ್ತೀವಿ. ಕಾಳನ್ನು ಮಾಡಿಬಿಟ್ಟು ಅದ್ರ ಜೊತೆಗೆ ಚಿಗಳಿ ಅಂತ ಹೇಳಿ ಮಾಡ್ತಾರೆ. ಅದನ್ನು ಕೂಡ ಎಡೆ ಹಿಡಿತಾರೆ. ಎಡೆಗೆ ಏನಂದರೆ ಎಳ್ಳಿಂದು ಚಿಗಳಿ ಮತ್ತು ಪುಟಾಣಿ ಹಿಟ್ಟಿನ ಚಿಗಳಿ ಮತ್ತು ಅಳ್ಳು ಜೋಳನ ಎಡೆ ಹಿಡಿಯೋದು. ಆಮೇಲೆ ಈ ಕಡಲೆಕಾಳು ಹಿಡಿಯೋದು. ಇದನ್ನು ಊಟ ಮಾಡೋದಕ್ಕೆ ಈ ಥರ ಊಟ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಕಡಲೆಕಾಳು ಉಸಳಿ ಅಂತಲೂ ಅಂತಾರೆ ಇದಕ್ಕೆ. ಇವತ್ತಿನ ಒಂದು ಊಟ ಇದು ನಮ್ಮದು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.